कब अपलोड हो रहा है आज का? आज का मतलब आज जो ब्लॉगिंग कर रहा है ना, हाँ अपलोडिंग कब होगा? 1 ईयर। अच्छा ठीक है. ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಸೊ ಆನ್ ಮಾಡಿದ್ದೀನಿ ನಾನು ಆನ್ಲೈನ್ಗೆ. ಎಕ್ಸ್ಪ್ಲೋರ್ ಯುವರ್ ಝೋನ್, ಅಪ್ಲೈಯಿಂಗ್ ದಿ ಡಿಮ್ಯಾಂಡ್. ನನ್ಗೆ ಬೇರೆ ಫಸ್ಟ್ ಟೈಮು ಯಾವ ಥರ ಮಾಡೋದು ಅಂತ ಸ್ವಲ್ಪ ಟ್ರಿಕ್ಕಿ ಆಗಿದೆ. ಆಗಿದ್ದಾಗಲೇ ಮಾರಮ್ಮನ ಜಾತ್ರೆ ಅಂದಂಗೆ ಮಾಡ್ತಾ ಇರೋದಷ್ಟೇ. ಈಗ ಆರ್ಡರ್ ಬಂದಿದೆ ನಂಗೊಂದು, ಅಕ್ಸೆಪ್ಟ್ ಆರ್ಡರ್ ಹೋಗೋಣ. ಸೊ ಮ್ಯಾಪು ಇಲ್ಲಿಂದ ಎಷ್ಟು HRX ಬಯೋ ಈಟ್ ಫೀಟ್ ಅಂತೆ. ಮ್ಯಾಪ್ ಕೊಡೋಣ. ಮುದುರೈ ಪ್ಯಾರಡೈಸ್ ಅಣ್ಣ. ಮುದುರೈ ಪ್ಯಾರಡೈಸ್ ಎಲ್ಲಿ ಬರೋದು? ಮುದುರೈ ಪ್ಯಾರಡೈಸ್ HRX ಬಯೋ और दिस ದಟ್ ಒನ್. ಸೆಕೆಂಡ್ ಫ್ಲೋರ್ ಅಂತ ಇದ್ದಾರೆ ಗುರು. ನಮ್ಮ ಅಮ್ಮನಾಗ ಏನು ಗೊತ್ತಾಗ್ತಾ ಇಲ್ಲ ನನಗಂತೂ. ಅದು ಎಲ್ಲಿಗೆ ಹೋಗ್ಬೇಕು ಏನೋ. ಒಂದು ಸೆಕೆಂಡ್ ಫ್ಲೋರ್ ಅಂದ, ನೋಡೋಣ. ಲೆಟ್ಸ್ ಸಿ. ಅಣ್ಣ 6877 ಕಣ್ ಯಾವ ಬೋರ್ಡಿಂಗ್ ಮಗನ ಗುರು. ಚೂರು ಅರ್ಥ ಸಾಯ್ತಾ ಇಲ್ಲ. ಈಗ ಇದನ್ನ ಎತ್ಕೊಂಡು ಹೋಗ್ಬಿಟ್ಟು ಕಸ್ಟಮರ್ ಕೊಡಬೇಕು. ಅಣ್ಣ ಇರೋಣ ಒಂದು ನಿಮಿಷ ಹಂಗೆ. हाँ करेक्ट है. ಏ ಅಡ್ರೆಸ್ ಏನೋ? स्विगी ना जोमेटो है. ಹಾಂ ಸ್ವಿಗ್ಗಿ. ये नहीं दिखा इसका. स्विगी का करेक्ट. हाँ बिला 50 है. इधर आ जाओ. एक मिनट. तो सिक्योरिटी गार्ड है ना उधर. हाँ गाड़ी लेके जाओ. हाँ और उधर से सिक्योरिटी है ना. हाँ गाइड लेना टाउन लेके जाओ. ಅಣ್ಣ ವಿಲ್ಲನ್ ಅಲ್ವಾ 54? ಹಾಂ ಅದಾ. ನಮ್ಮ ಫಸ್ಟ್ ಆರ್ಡರ್ ಮುಗೀತು. 34 ರೂಪಾಯಿ ಬಂತು ಗುರು ಒಂದು ಆರ್ಡ್ರಿಂದ. ಸೊ ಈಗ ನೆಕ್ಸ್ಟ್ ಆರ್ಡ್ರಿಗೆ ವೆಯ್ಟಿಂಗು. ಇನ್ನೂ ಒಂದು ಆರ್ಡ್ರ್ ಬಂತು. ಅಕ್ಸೆಪ್ಟ್ ಆರ್ಡ್ರ್ ಕೊಡ್ಬೇಡ. ಸಂಗಮ್ ಸ್ವೀಟ್ಸ್ ಇದರೇ ಭಯ್ಯ. ಹಾಂ ಇಲ್ಲೇ. ಬ್ರೋ 5814. ಸೊ ಇವರು ರೆಡಿ ಮಾಡ್ತಾ ಇದ್ದಾರೆ ನೋಡಿ. 4.6 ಕಿಲೋಮೀಟ್ರ್ ಇದೆ. ಅಲ್ಲೋಗಿ ಆರ್ಡ್ರನ್ನ ಕೊಡ್ಬೇಕಂತೆ. ಚಲೋ ಚಲೋ ಲೈಫ್ ಇಸ್ ಮಿಲೋ. किधर इधर से जाना है ना. ಈಗ ಸೆಕೆಂಡ್ ಆರ್ಡರ್ ಡೆಲಿವರ್ ಮಾಡೋಕ್ಕೆ ಅವ್ರಿಗೆ ಫ್ಲಾಟ್ ಹತ್ರ ಹೋಗ್ತಾ ಇದ್ದಾರೆ. ಪಿ ಜಿ ಅನ್ಕೊಂತೀನಿ. ಮ್ಯಾಮ್ ಸಿ ಬ್ಲಾಕ್ ಇದೆ. ಆರ್ಡರ್ಸ್ ಮುಗೀತು ನೋಡಿ. 48 ರೂಪೀಸ್ ಕೊಟ್ಟಿದ್ದಾರೆ. ನಾನು ಥರ್ಡ್ ಆರ್ಡ್ರ್ ಹೋಗ್ಬೇಕಂದ್ರೆ ನಾನು ಹೋಮ್ ಪೇಜ್ಗೆ ಹೋಗ್ಬೇಕು. ಸೊ ಬೈಕ್ ಹತ್ರ ಹೋಗ್ಬಿಟ್ಟು ನಾನು ಹೋಮ್ ಪೇಜ್ಗೆ ಹೋಗೋಣ. ಸೊ ಇಲ್ಲೇ ಬೇಡ ಮತ್ತೆ ಲೇಟ್ ಆಯಿತು ಅದಾಯಿತು ಸುಮ್ಮನೆ ಯಾಕೆ. ಇವರು 2 ಆರ್ಡರ್ಸ್ ಆಗಿದ್ದಾವೆ. ಇನ್ನೂ ಯಾವುದು ಆರ್ಡ್ರ್ ಬಂದಿಲ್ಲ. 2 ಆರ್ಡ್ರಿಗೆ ನಾನು 82 ರೂಪೀಸ್ ಅರ್ನಿಂಗ್ ಆಗಿದೆ. ನಾನು ರಿಫ್ರೆಶ್ ಮಾಡ್ತಾಯಿದ್ದೀನಿ. ಇನ್ನೂ ಯಾವ್ದು ಬಂದಿಲ್ಲ ಆರ್ಡ್ರು. ವೇಟ್ ಮಾಡಬೇಕು ಅಂದರೆ ಹೋಗ್ಬೇಕು. ಇನ್ನೂ ಯಾವುದು ಬಂದಿಲ್ಲ ಗುರು ಆರ್ಡ್ರು. ಲೆಟ್ಸ್ ವೆಯ್ಟ್ ಮಾಡೋಣ. ಇನ್ನೂ ಒಂದು ಆರ್ಡ್ರ್ ಬರುತ್ತೆ.
ಇವತ್ತೊಂದು 10 ಆರ್ಡ್ರ್ ಮೇಲೆ ಮಾಡೋಣ ಅಂತ ಪ್ಲಾನ್ ಹಾಕೊಂಡಿದ್ದೀನಿ. ನೋಡೋಣ ಆಗುತ್ತಾ ಇಲ್ವೋ. ಇವರು ಬೈಕ್ ಓಡಿಸ್ತಾ ಇದೆ. ಈಗ 3rd ಆರ್ಡರ್ ಬಂದಿದೆ. 20 to 26 rupees ಕೊಡ್ತಾ ಇದ್ದಾರೆ ಅದಕ್ಕೆ. 2.3 ಕಿಲೋಮೀಟರ್ ಇದೆ. ಬನ್ನಿ ಹೋಗೋಣ. ಸೊ ಇದು ಇನ್ಸ್ಟಾ ಮಾರ್ಟ್ ಅಂತ ಹೇಳಿ ಫಸ್ಟ್ ಫ್ಲೋರ್. आप देख सकते हैं मेरे चैनल में. आज का हाँ टुमारो और ಆಯ್ತು ಆಮೇಲೆ द नेक्स्ट डे. हाँ हाँ तुम जाओगे तो मजा थोड़ी ना आ गया. नहीं नहीं तो अलग बात है. हाँ मतलब अभी स्विगी का ब्लॉग बनाया तो अलग बात है. अकेले किधर जाओगे तो अच्छा लगेगा क्या? नहीं 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 तो ऐसा है मतलब नर्वस हो जाता हूँ अकेला. हाँ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಗುರಿ ಇಲ್ಲಿ ಆರ್ಡರ್ ಕೊಡೋದು ಲೇಟ್ ಆಗುತ್ತೆ. ಸೊ ಸ್ವಲ್ಪ ಲೇಟ್ ಆಗೋಯ್ತು. ತುಂಬಾ ಲೇಟ್ ಆಗೋಯ್ತು, ಸ್ವಲ್ಪ ಲೇಟ್ ಅಲ್ಲ. ನಿಜ ಏನಂದ್ರೆ ಈ ಡೆಲಿವರಿ ಬಾಯ್ಸ್ ಅರ್ಧ ಬೈಸ್ಕೊಳೋದು ಹೆಂಗೆ ಅಂದ್ರೆ, ಈ ಆರ್ಡರ್ ಪಿಕಪ್ ಆಗೋದ್ರಲ್ಲಿ ಸ್ವಲ್ಪ ಲೇಟ್ ಆಗಿದೆ ಅಂದ್ರೆ ಆಮೇಲೆ ಸರಿಯಾಗಿ ಆರ್ಡರ್ ಕಂಪ್ಲೀಟ್ ಆಗಲಿಲ್ಲ, ಏನೋ ಎರರ್ ಬಂದ್ರೆ ಸರಿಯಾಗಿ ಬೈಸ್ಕೊಂತಾರೆ. ನಾನು ಅಲ್ಲಿ ನೋಡಿದೆ ಈಗ 414 ಸರ್ 414 ವೆಯ್ಟ್ ಟೈಮ್ ₹1 ಇಟ್ಕೊಂಡವ್ರೆ. ಈ ಆರ್ಡ್ರ್ 35 ರೂಪಾಯಿ ಕೊಟ್ಟಿದ್ದಾರೆ ಗುರು. ವೆಯ್ಟ್ ಟೈಮ್ ಪೇನ ₹1 ಇಟ್ಕೊಂಡವ್ರೆ. 3 ಆರ್ಡ್ರ್ ಆಯ್ತು. ಈಗ 4th ಆರ್ಡ್ರು. ಇದಕ್ಕೆ ₹77 ಕೊಡ್ತೀನಿ ಅಂತ ಹೇಳ್ತಾನೆ. ಹೈರಾನ್ ಎಷ್ಟು ಹಾಕೋಣ. 3 ಆರ್ಡ್ರ್ ಆಗಿದ ತಕ್ಷಣ ಒಂಥರ ಕಾನ್ಫಿಡೆನ್ಸ್ ಬಂದ್ಬಿಡ್ತು ಮಾಡ್ಬೋದು ಅಂತ. ಇದಕ್ಕೆ ₹77 ಕೊಡ್ತಾ ಇದ್ದಾರೆ. ಅದೇನು ದೊಡ್ಡದಾಗೇನು ಇಲ್ಲ ಅಂದ್ರೆ ಸಾಕಪ್ಪ ದೇವ್ರೆ ಅನ್ಸ್ಬಿಟ್ಟು ಎತ್ಕೊಂಬರಕ್ಕಾಗಲ್ಲ ಗುರು, ಬ್ಯಾಗ್ ಚಿಕ್ಕದು. ಇದಕ್ಕೆ ₹50 ಚಾರ್ಜ್ ಕೊಟ್ಟಿದ್ದಾರೆ ಲಾಂಗ್ ಡಿಸ್ಟೆನ್ಸ್ಗೆ, ಮತ್ತು ಅಲ್ಲಿ ವೆಯ್ಟ್ ಮಾಡಿದ್ದಕ್ಕೆ. ಇಲ್ಲಿ ಹೊಸದ ಬಿಲ್ಡಿಂಗ್ ಹತ್ರ. ನೆಕ್ಸ್ಟು 4th ಡೆಲಿವರಿ ಆಗೋಯ್ತು. 5th ಡೆಲಿವರಿ ಆಗ ಆಲ್ರೆಡಿ ಶಂಟ ಹರಿಸ್ಬಿಟ್ಟೆ ಸರ್ಯಾಗಿ ಬೆನ್ನು ಎಲ್ಲ. ಅಪ್ಪ ತುಂಬ ಲಾಂಗ್ ಆಗಿಬಿಟ್ಟಿದ್ದಾರೆ ಗುರು ಈ ಡೆಲಿವರಿ ಮಾತ್ರ. ಹೋಮ್ ಪೇಜ್ ಹೋಗೋಣ. ₹246 ಆಗಿದೆ ಗುರು ಅರ್ನಿಂಗ್ಸು. 5 ಆರ್ಡರ್ಸ್ ಗುರು. ನಾನು 4 ಆರ್ಡರ್ಸ್ ಅನ್ಕೊಂಡಿದ್ದೀನಿ, 5 ಆರ್ಡರ್ಸ್ ಆಗಿದ್ದಾವೆ. ಈ ಪ್ಲೇಸಸ್ಗೆ ಈಗ ಅಲ್ಲಿ ಹೋಗ್ತೀರ ಅನ್ಕೋ, ಅಲ್ಲಿ ಕಾಣಿಸೋದೇ ಇಲ್ಲ ಗುರು. ಆ ರೆಸ್ಟೋರೆಂಟ್ಗಳು, ಆ ಹೋಟೆಲ್ಗಳೆಲ್ಲ ಒಳಗಡೆ ಇರ್ತವೆ, ಅದಕ್ಕೆ ನೇಮ್ ಕೂಡ ಇಟ್ಟಿರಲ್ಲ. ಸೊ ಅಲ್ಲಿ ಯಾರನ್ನಾದ್ರೂ ಕೇಳ್ಕೊಬೇಕಷ್ಟೇ. ಕೇಳಿದ್ರೆ ಮಾತ್ರ ನಮಗೆ ಬೇಗ ಬೇಗ ಆರ್ಡರ್ ಕಂಪ್ಲೀಟ್ ಆಗುತ್ತೆ. ಇಲ್ಲಾಂದ್ರೆ ನಾವು ಹಂಗೆ ಇದ್ರೆ ಏನೂ ಆಗಲ್ಲ. ಸ್ವಲ್ಪ ಆ ಕಡೆ ನೋಡು. ಮ್ಯೂಸಿಕ್ ಸ್ವಲ್ಪ ಈ ಕಡೆ ನೋಡು ಕಂದ. A few inches later. ಗುರು ಇವತ್ತು ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು ₹510. 6 ಅವರ್ಸ್ ಮಾಡಿದ್ದೀನಿ, 11 ಆರ್ಡರ್ಸು. ಮಳೆಯಲ್ಲಿ ಮಳೆ ಬಿದ್ರೂ ಈ ಥರ ಡೆಲಿವರಿ ಮಾಡ್ತಾರೆ ಅಂದರೆ ಅವ್ರು ಮೆಚ್ಕೊಳ್ಳೇಬೇಕು. ಆ್ಯಂಡ್ ಅವರು ಸೇಫ್ಟಿನೂ ತಗೊಂಬಂದಿರ್ತಾರೆ, ಅದೊಂದು ಕಡೆ ಇಟ್ಟರೆ. ಬಟ್ ಈ ಥರ ಹುಡ್ಕೊಂಡೋಗಿ ಆರ್ಡರ್ಸ್ನ ಅವ್ರ ಮನೆಯಲ್ಲಿದೆಯೋ ಒಂದ್ಸರಿ ಗೊತ್ತಾಗಲ್ಲ, ಈ ಲೊಕೇಶನ್ ಏರಿಯಾರು ಬರುತ್ತೆ. ಆ್ಯಂಡ್ ಇದನ್ನೆಲ್ಲ ಮುನ್ನುಗ್ಗಿ ಮಾಡ್ತಾರಂದರೆ ಒಂಥರ ಗ್ರೇಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇವತ್ತು ನನ್ನ ಅರ್ನಿಂಗ್ಸ್ ಬಂದ್ಬಿಟ್ಟು ₹510. ಸೊ ಇದಿಷ್ಟು ಈ ವಿಡಿಯೋ ಬಗ್ಗೆ ಗುರು. ನೆಕ್ಸ್ಟ್ ವಿಡಿಯೋ ಸಿಗೋಣ.
ಜೈ ಆಂಜನೇಯ.